ತೇರಿ ಎಲ್ಲರಿಗೂ ಗಂಡ ಹೆಂಡತಿ ಒಗ್ಗಟ್ಟಾಗಿದ್ದರೆ ಈ ಕಡೆ ಹೆಂಡತಿ ಮನೆ ಕಡೆಯಿಂದ ಯಾರಾದರೂ ಕಡ್ಡಿ ಆಡ್ಸಕ್ಕೆ ಬಂದ್ರೂ ಆಡಂಗಿಲ್ಲ, ಈ ಕಡೆ ಗಂಡನ ಮನೆ ಕಡೆಯಿಂದನೂ ಯಾರಾದರೂ ಕಡ್ಡಿ ಇಡಕ್ಕೆ ಬಂದ್ರೂ ಅದು ಆಡಂಗಿಲ್ಲ. ನೀವಿಬ್ಬರು ಗಟ್ಟಿಯಾಗಿದ್ದರೆ, ಒಬ್ರಿಗೊಬ್ರು ಗೌರವ ಕೊಡಾಕತ್ತಿದ್ರೆ, ಒಬ್ರಿಗೊಬ್ರು ವಿಷಯಗಳನ್ನು ಹೇಳ್ಕೊತಿದ್ರೆ, ನಿಮ್ಮ ಗಂಡ ಹೆಂಡ್ತಿನ ಬಿಟ್ಟು ಕೊಡದೇ ಇದ್ದರೆ ಯಾರಾದರೂ ಕಡ್ಡಿ ಆಡ್ಸಕ್ಕೆ ಬರಲಿ ಒಟ್ಟ ಆಡಂಗಿಲ್ಲ. ಅವ್ರ ಕಡ್ಡಿನ ಅವ್ರ ತಿಳ್ಕೊಂಡು ಹೋಗ್ಬಿಡ್ತಾರೆ. ಇದು ಹಿಂಗೆ ಬಿಡ್ಲೆ, ನನ್ನ ಹೆಂಡ್ತಿ ಹಿಂಗೆ ಬಿಡ, ನೀವಂದ್ರೆ ನನ್ನ ಗಂಡು ಬಿಡ್ಲೆ ಹಿಂಗೆ ಮಾಡ್ತಾನೆ, ಏನು ಮಾಡ್ಬೇಕಂತ ನೀವು ಹೇಳ್ಕೊಂಡ್ರೆ ಅವ್ರು ನಿಮ್ಮಿದ್ರಿಗೆ ಚಂದ ಮಾತಾಡ್ತಾರೆ. ಅವ್ರ ಜೀವನ ಅವ್ರು ನೆಟ್ಟಿಟ್ಕೊಂಡಿರ್ತಾರೆ. ನಿಮ್ಮಿಬ್ರದ್ದು ಏನು ನೀವು ಬಿಟ್ಟು ಕೊಟ್ಟು ಮಾತಾಡ್ತಿರಲ್ಲ, ನಿಮ್ಮ ಜೀವನ ಹದಗೆಡಿಸ್ತಾರೆ. ನೀವ ಗಟ್ಟಿಯಾಗಿ ನಿಂತ್ರಿ, ಯಾರ್ದು ಏನೂ ನಡೆಯಂಗಿಲ್ಲ. ನೀವು ಹಿಂಗೆ ಮಾಡಿದ್ರೆ ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀಳ್ತಾವೆ. ನಾನು ನೋಡೇನಿ, ನನ್ನ ಅನುಭವಕ್ಕೂ ಆಗೈತಿ. ಮಕ್ಕಳ ಮೇಲೆ ಪರಿಣಾಮ ಬಿದ್ದು ಮಕ್ಕಳು ಯಾವುದ್ರ ಕಡೆನೂ ಚಂದಾಗಿ ಲಕ್ಷ್ಯ ಕೊಡಂಗಿಲ್ಲ. ಒಬ್ರಿಗೊಬ್ರು ಗಂಡ ಹೆಂಡತಿ ಸೈಲ್ ಮಕ್ಕಳಿಗೆ ಸಿಕ್ಕಿಬಿಡ್ತೈತಿ. ಸೊ ದಯವಿಟ್ಟು ನೀವಿಬ್ಬರು ಒಗ್ಗಟ್ಟಾಗಿರ್ರಿ, ಕುಂತ ಮಾತಾಡ್ರಿ, ಬಗೆಹರಿಸ್ರಿ. ಒಬ್ರಿಗೊಬ್ರನ್ನ ಯಾವತ್ತೂ ಬಿಟ್ಟು ಕೊಡಕ್ಕೆ ಹೋಗ್ಬೇಡ್ರಿ. ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮರು ಎಲ್ಲರೂ ಹೊಕ್ಕಾರ ಕಡೆಕ, ಲಾಸ್ಟ್ ಉಳಿಯೋದ ಗಂಡ ಹೆಂಡತಿ. ನೀವು ಗಟ್ಟಾಗಿರ್ರಿ, ನೀವು ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಇರ್ರಿ. ನಿಮ್ಮ ನಡಕ್ಕೆ ಯಾರೂ ಬರೆಯೋಕ್ಕೆ ಸಾಧ್ಯ ಹಂಗಿಲ್ಲ. ನಿಮ್ಮ ಜೀವನ ಕರೆ ಹೇಳ್ತೇನೆ ನಾನು, ಮಸ್ತ್ ಇರ್ತೈತಿ. ನೀವು ಒಳಗೊಳಗೆ ಏನಾದರೂ ಹೊಡೆದಾಡ್ರಿ, ಮಂದಿ ಇದ್ರಿಗೆ ಗಂಡ ಹೆಂಡ್ತಿನ ಬಿಟ್ಕೊಡಕ್ಕೆ ಹೋಗ್ಬೇಡ್ರಿ. ಮಕ್ಕಳನ್ನು ಅಷ್ಟ, ಮಕ್ಕಳನ್ನು ನನ್ನ ಮಗ ಹಿಂಗೆ, ನನ್ನ ಮಗಳು ಹಿಂಗೆ, ಹಂಗೆ ಮಾಡ್ತಾನಂತ ಒಟ್ಟ ಬಿಟ್ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದನ್ನು ಅನುಭವಕ್ಕೆ ತೊಗೊಳ್ಳೋರು ಭಾಳ ಜನ, ಉಪಯೋಗ ತೊಗೊಳ್ಳೋರು ಭಾಳ ಜನ. ನೀವು ಗಟ್ಟಿಯಾಗಿರ್ರಿ, ಸುಂದರವಾದ ಜೀವನ ನಿಮ್ದಾಗ್ತೈತಿ. ಯಾಕಂದ್ರೆ ಅನುಭವದ ಮಾತ್ರಿ ಕೇನ್ ಬಿಡ, ಏನು ಹೇಳಾತಾಳಿಕಿ ಇಟ್ಟದಾಳ ಅಂತಂತ ನೀವು ಅನ್ಕೋಬೋದು. ಬಟ್ ಅನುಭವದ ಮಾತು ನಾ ಹೇಳಿದ್ದು ಕೆಲವೊಬ್ಬರಿಗೆಲ್ಲ ಅನುಭವ ಬಂದಿರ್ತೈತೆ ಅನ್ನಿಸ್ತೈತಿ. ಸೊ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಮೇಲೆ ನಮ್ಗೆ ಗೌರವ ಇರಲಿ, ನಂಬಿಕೆ ಇರಲಿ. ನಮ್ಮ ತನನ ಯಾವತ್ತೂ ಬಿಟ್ಕೊಡ್ಬಾರ್ದು. ಓಕೆ, ಥ್ಯಾಂಕ್ ಯು.